ಹೇಗೆ ಹ್ಯಾಟ್ಸ್ ಆಫ್ ಹೇಳೋದು ಅಂತ ಗೊತ್ತಿಲ್ಲ ರವಿ ಬಸ್ರೂರ್ ಮತ್ತು ತಂಡಕ್ಕೆ. ನಮ್ಮ ನಾಡಿನ ಗಂಡು ಕಲೆ ಯಕ್ಷಗಾನವನ್ನು ಇಡೀ ಜಗತ್ತು ಬೆರಗಿನ ಕಣ್ಣಿನಿಂದ ನೋಡುವ ಹಾಗೆ ಮಾಡಿದೆ. ನಂಗೆ ಒಂದು ಕುತೂಹಲ ಇತ್ತು, ರಂಗಸ್ಥಳದಿಂದ ಇದನ್ನ ಬೆಳ್ಳಿದೆರೆಗೆ ಹೇಗೆ ತರ್ತಾರೆ. ನಾನು ಒಬ್ಬ ಕಲಾವಿದನಾಗಿ, ಒಬ್ಬ ಜಾದೂ ಕಲಾವಿದನಾಗಿ ಕುದ್ರೋಳಿ ಗಣೇಶ್ ನಾನು ಬಹಳ ವಿಶೇಷವಾಗಿ ಗೌರವದಿಂದ ರವಿ ಬಸ್ರೂರ್ ಮತ್ತು ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಸರ್. ಯಕ್ಷಗಾನ ನಮ್ಮ ಹೆಮ್ಮೆ. ಮೂವಿಯಲ್ಲಿ ಇದು ಬಂದಿದ್ದು ತುಂಬಾ ಖುಷಿ ಆಗ್ತದೆ. ತುಂಬಾ ಚಂದ. ಜಾನಪದ ಕಲೆಗಳನ್ನ ಉಳಿಸ್ಲಿಕ್ಕೆ ಇಂಥ ಮೂವಿಗಳನ್ನ ನಾವು ಸಪೋರ್ಟ್ ಮಾಡಿಕೊಂಡು ಬೆಳೆಸಬೇಕು. ಲಾಸ್ಟ್ ಸೀನ್ ಸಿನಿಮಾವನ್ನೇ ನೋಡುವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ. ತುಂಬಾ ಚೆನ್ನಾಗಿದೆ. ವೇಟಿಂಗ್ ಫಾರ್ ಪಾರ್ಟ್ 2. ಅದು ಆಕ್ಚುಲಿ BGM ಸೌಂಡ್ ಎಲ್ಲ ಸಖತ್ತಾಗಿತ್ತು, ಇಷ್ಟ ಆಯ್ತು. ಎಂಟೈರ್ ಈ ತರದೊಂದು ಪ್ರಯತ್ನ ಬೇಕಿತ್ತು ಕನ್ನಡಕ್ಕೆ. ಕರೆಕ್ಟ್ ಟೈಮಿಗೆ ಬಂದಿದೆ ಇದು. It was an amazing movie. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. It's good that they're bringing the old culture back. ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ ಬಂದು ನೋಡಿ. ರವಿ ಬಸ್ರೂರ್ ಅವರು ಮಾಡಿರುವಂತ ಒಂದು ಬಹಳ ದೊಡ್ಡ ಮ್ಯಾಜಿಕ್ ಏನು ಅಂತ ಹೇಳಿದ್ರೆ, ಎರಡನೇ ಭಾಗಕ್ಕೆ ನಮ್ಮ ಉತ್ಸಾಹವನ್ನು ಕೆರಳಿಸಿರುವಂತದ್ದು. ನೋಡಿ, ಇದು ಒಂದು ಕಲೆ. ನಾವು ಎಲ್ಲವನ್ನು ಮರೆತು ಮುಂದಿನ ಭಾಗದಲ್ಲಿ ಏನಿರ್ಬೋದು ಅನ್ನುವಂತ ಒಂದು ಅದ್ಭುತವಾದ ಮಾಯಾಲೋಕವನ್ನು ಬರೀ 5 ನಿಮಿಷದ ಆ ಒಂದು ಕಥಾನಕದಲ್ಲಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಆದಂತದ್ದು ನಿಜವಾಗಿ ಕೂಡ ಜಾದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆ ಕಾರ್ತಿಕ್ ಚಿತ್ರಪುರದ್ದು. ಆಕ್ಚುಲಿ ನಾವಿವತ್ತು ಎಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಮಂಗಳೂರಿನ ಭಾರತ್ ಸಿನಿಮಾದಲ್ಲಿ ಭಾರತ್ ಸಿನಿಮಾ ಅಂತ ಹೇಳುವಾಗ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದಲ್ಲ. ಸಿನಿಮಾ ಅಂತ ಬಂದಾಗ ಯಾವ ಸಿನಿಮಾ ಅಂತ ಹೇಳಿದ್ರೆ ಜಸ್ಟ್ ಓಕೆ, ನೋಡಿದ್ರಲ್ಲ ವೀರಚಂದ್ರಹಾಸ ಸಿನಿಮಾವನ್ನ. ನಾರ್ಮಲ್ ಆಗಿ ಯಕ್ಷಗಾನ ಅಲ್ಲ, ಪಕ್ಕ ಯಕ್ಷಗಾನ. ನೀವು ಯಾವಾಗ ನೋಡಿದ್ದು ಯಕ್ಷಗಾನ ಫಸ್ಟ್ ಟೈಮ್ ಎಲ್ಲ? ಸಣ್ಣ ಇದು ನೋಡಲ್ಲ. ನಾವೆಲ್ಲ ನಾರ್ಮಲ್ ಆಗಿ ಯಕ್ಷಗಾನ ಅಂತ ಹೇಳುವಾಗ ಒಂದು ಮಂದಿರದಲ್ಲಿ, ಇಲ್ಲದಿದ್ರೆ ಊರಿನ ಮಂದಿರದಲ್ಲಿ ಎದುರು ಸೀಟಿನಿಂದ ಚಾಪೆಯ ಕೆಳಗಳೆಲ್ಲ ಕೂತ್ಕೊಂಡೆಲ್ಲ ಯಕ್ಷಗಾನ ನೋಡುವಂತ. ಅಂದ್ರೆ ಅವತ್ತು ಚಿಕ್ಕದಿರುವಾಗಲ ಹಾಗೆಲ್ಲ ಯಕ್ಷಗಾನ ನೋಡಿದ್ದು. ಆದ್ರೆ ಇವತ್ತು ಸ್ಪೆಷಲ್ ಆಗಿ ನಾವು ಇವತ್ತು ಒಂದೇ ಕಾಲೇಜ್ನೆಲ್ಲ ಓದ್ತಾ ಇದ್ವು. ಹಾಗೆ ಇವತ್ತು ಸ್ಪೆಷಲ್ ಆಗಿ ಯಕ್ಷಗಾನವನ್ನ ಥಿಯೇಟರ್ ಅಲ್ಲಿ ನೋಡ್ಲಿಕ್ಕೆ ಬಂದಿದ್ದೇವೆ. ರವಿ ಬಸ್ರೂರ್ ಅವರ ನಿರ್ದೇಶನ ಮತ್ತು ಪ್ರೊಡ್ಯೂಸರ್ ಕೂಡ ಅವರೆಲ್ಲ. ಅವರ ಒಂದು ಸಿನಿಮಾ ವೀರಚಂದ್ರಹಾಸ ಯಾವ ರೀತಿ ಇರುತ್ತೆ ಏನು ಅಂತ ಹೇಳುವಂಥದ್ದನ್ನ ನಾವು ಸಿನಿಮಾ ನೋಡಿ ಆಮೇಲೆ ಹೇಳುವ. ಒಟ್ಟಿಗೆ ಏನು ಪಬ್ಲಿಕ್ ರಿಯಾಕ್ಷನ್ ಕೂಡ ತಗೊಳ್ಳುವಲ್ಲ. ಓಕೆ, ವೀರಚಂದ್ರಹಾಸ ಸಿನಿಮಾ ಯಾವ ರೀತಿ ಇರುತ್ತೆ ಹೇಳುವಂಥದ್ದನ್ನ ಮಂಗಳೂರಿನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮಂಗಳೂರಿನಲ್ಲಿ ಯಾವ ರೀತಿ ಜನತೆ ಅದರ ಬಗ್ಗೆ, ಆ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳುವಂಥದ್ದನ್ನ ಸಿನಿಮಾ ನೋಡಿ ಆದ ನಂತರ ಕೇಳುವ. ಓಕೆ, ಬನ್ನಿ ಹಾಗಾದ್ರೆ ಈಗ ವೀರಚಂದ್ರಹಾಸ ಸಿನಿಮಾವನ್ನ ನೋಡಿ ಆಮೇಲೆ ಪಬ್ಲಿಕ್ ರಿಯಾಕ್ಷನ್ ತಗೊಳ್ಳಿ. ಓಕೆ, ಸೂಪರ್, ತುಂಬಾ ಚೆನ್ನಾಗಿದೆ, ಒಳ್ಳೆಯದು, ಸೂಪರ್, ಚೆನ್ನಾಗಿತ್ತು. ಹೌದು, ಯಕ್ಷಗಾನದ ರೂಪವನ್ನೇ ಫಸ್ಟ್ ಟೈಮ್ ಆಗಿ ಸಿನಿಮಾಕ್ಕೆ ತಂದಿದ್ದಾರೆ. ಬಹಳ ಆಕರ್ಷಣೀಯವಾಗಿ ಮೂಡಿ ಬಂದಿದೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಪಾತ್ರಗಳೆಲ್ಲ ತುಂಬಾ ಚೆನ್ನಾಗಿವೆ. ರವಿ ಬಸ್ರೂರ್ ತುಂಬಾ ಶ್ರಮ ಪಟ್ಟು ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಊರಿನ ಕಡೆಯವರೆಲ್ಲ ಒಟ್ಟಾಗಿ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಸರ್. ಒಂದು ಯಕ್ಷಗಾನ ಶೈಲಿಯಿಂದ ಹೇಗೆ ಬರ್ಬೇಕಂತಿರ್ತಲ್ಲ. ನಾರ್ಮಲ್ ಆಗಿ ನಾವು ಯಕ್ಷಗಾನ ಹೇಗೆ ನೋಡ್ತೀವಿ, ಬಟ್ ಇವತ್ತು ಮೂವಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು ಮೂವಿ. ಈ ನಮ್ಮ ಯಾವ್ದು ಜಾನಪದ ಕಲೆಗಳನ್ನ ಉಳಿಸ್ಲಿಕ್ಕೆ ಇಂಥ ಮೂವಿಗಳನ್ನ ನಾವು ಸಪೋರ್ಟ್ ಮಾಡಿಕೊಂಡು ಬೆಳೆಸಬೇಕು. ಯಕ್ಷಗಾನವನ್ನ ಸಿನಿಮಾಟಿಕ್ ಆಗಿ ನೋಡ್ತಾ ಇದೊಂಥರ ಬೇರೆ ತರ ಎಕ್ಸ್ಪೀರಿಯನ್ಸ್ ಇತ್ತು. ನಾವು ಇದೇ ಚಂದ್ರಹಾಸನ್ ನಾನು ತುಂಬಾ ಸಲ ನೋಡಿದ್ದೇನೆ, ಯಕ್ಷಗಾನದಲ್ಲಿ ನೋಡಿದ್ದೇನೆ. ಇಲ್ಲಿ ನಮಗೆ ಬೇರೆ ಬೇರೆ ಆಯಾಮದಲ್ಲಿ, ಬೇರೆ ಆಂಗಲ್ ಎಲ್ಲ ನೋಡಬಹುದು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ. ಯಕ್ಷಗಾನ ನಮ್ಮ ಹೆಮ್ಮೆ. ಮೂವಿಯಲ್ಲಿ ಇದು ಬಂದಿದ್ದು ತುಂಬಾ ಖುಷಿ ಆಗ್ತದೆ. ತುಂಬಾ ಹೆಮ್ಮೆ, ನಮ್ಗೆ ಖುಷಿಯಾಗಿದೆ. ಕನ್ನಡದ ನಟರೆಲ್ಲ ತುಂಬಾ ಖುಷಿ ಆಯ್ತು. ಪಾರ್ಟ್ 2 ಗೆ ಕಾಯ್ತಾ ಇದ್ದೇವೆ. ಪಾರ್ಟ್ 2 ಕಾಯ್ತಾ ಇದ್ದೇವೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. Good. ವೇಟಿಂಗ್ ಫಾರ್ ಪಾರ್ಟ್ 2. ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು, ಒಳ್ಳೆ ಪ್ರಯತ್ನ, ಶುಭವಾಗಲಿ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಯಕ್ಷಗಾನ ನೋಡೇ ಇರ್ಲಿಲ್ಲ, ಇದೇ ಫಸ್ಟ್ ಈ ಟಿವಿಲಿ ನೋಡಿದ್ ನಾನು. ಅಂದ್ರೆ ಇದು ಫಿಲ್ಮ್ ಅಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದು ಆಕ್ಚುಲಿ BGM ಸೌಂಡ್ ಎಲ್ಲ ಸಖತ್ತಾಗಿತ್ತು, ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಎಂಟೈರ್ ಈ ತರದೊಂದು ಪ್ರಯತ್ನ ಬೇಕಿತ್ತು ಕನ್ನಡಕ್ಕೆ. ಕರೆಕ್ಟ್ ಟೈಮಿಗೆ ಬಂದಿದೆ ಇದು. ಅಲ್ಲ, ನಾವು ಫುಲ್ ಟೈಮ್ ಯಕ್ಷಗಾನ ನೋಡಿರ್ಲಿಲ್ಲ. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ಸಿನಿಮಾದಲ್ಲಿ ಇದು ತುಂಬಾ ಒಳ್ಳೆ ಎಕ್ಸ್ಪೆರಿಮೆಂಟ್, ಚೆನ್ನಾಗಿ ಮಾಡಿದ್ದಾರೆ. ಬೇಕಿತ್ತು. ಹೇಗೆ ಹ್ಯಾಟ್ಸ್ ಆಫ್ ಹೇಳೋದು ಅಂತ ಗೊತ್ತಿಲ್ಲ ರವಿ ಬಸ್ರೂರ್ ಮತ್ತು ತಂಡಕ್ಕೆ.
ನಮ್ಮ ನಾಡಿನ ಗಂಡು ಕಲೆ ಯಕ್ಷಗಾನವನ್ನು ಇಡೀ ಜಗತ್ತು ಬೆರಗಿನ ಕಣ್ಣಿನಿಂದ ನೋಡುವಾಗೆ ಮಾಡಿದೆ. ಒಂದು ಹೊಸ ಆಯಾಮ, ಒಂದು ಹೊಸ ದೃಷ್ಟಿಕೋನ, ಹೀಗೂ ಸಿನಿಮಾದಲ್ಲಿ ಯಕ್ಷಗಾನವನ್ನು ತೊಡಗಿಸಿಕೊಳ್ಬಹುದೇ ಅನ್ನುವಂಥ ಒಂದು ವಿಸ್ಮಯ ನಿಜವಾದ ಅರ್ಥದಿಂದ ವೀರಚಂದ್ರಹಾಸದಲ್ಲಿ ಆಗಿದೆ. ನಾನು ಒಬ್ಬ ಕಲಾವಿದನಾಗಿ, ಒಬ್ಬ ಜಾದೂ ಕಲಾವಿದನಾಗಿ ಕುದ್ರೋಳಿ ಗಣೇಶ್ ನಾನು ಬಹಳ ವಿಶೇಷವಾಗಿ ಗೌರವದಿಂದ ರವಿ ಬಸ್ರೂರು ಮತ್ತು ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಸ್, ಕನ್ನಡದ ನಟರು ಕೂಡ ಇದರಲ್ಲಿ ಸುರೇಶ್ ಕುಮಾರ್ ಕೂಡ ಇದ್ದಾರೆ, ಮತ್ತೆ ಚಂದನ್ ಶೆಟ್ಟಿ, ಗರುಡ ಹೌದು. ಅವ್ರ ಬಗ್ಗೆ ಎಲ್ಲ ಈ ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟ್ ಈಗ ಹೇಳುತ್ತೆ. ನೋಡಿ, ಒಬ್ಬ ಕಲಾವಿದನಾಗಿ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಮಧ್ಯದಲ್ಲಿರುವಂತಹ, ನಮ್ಮನ್ನು ಬಹಳ ವರ್ಷಗಳಿಂದ ರಂಜನೆಯನ್ನು ಕೊಡ್ತಾ ಬಂದಿರುವಂತ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಒಂದು ಉಪಸ್ಥಿತಿ ವೀರಚಂದ್ರಹಾಸಕ್ಕೆ ಒಂದು ದೊಡ್ಡ ಮೆರಗನ್ನು ಕೊಟ್ಟಿದೆ. ಜೊತೆಗೆ ಈ ರವಿ ಬಸ್ರೂರವರು ಮಾಡಿರುವಂತ ಒಂದು ಬಹಳ ದೊಡ್ಡ ಮ್ಯಾಜಿಕ್ ಏನು ಅಂತ ಹೇಳಿದ್ರೆ, ಎರಡನೇ ಭಾಗಕ್ಕೆ ನಮ್ಮ ಉತ್ಸಾಹವನ್ನು ಕೆರಳಿಸಿರುವಂಥದ್ದು. ನೋಡಿ, ಇದು ಒಂದು ಕಲೆ. ಸಿನಿಮಾ ಮುಗೀತಂತ ಅಂದ್ಕೊಳ್ಳೋ ಹೊತ್ತಿಗೆ ಬರೀ ಕೊನೆಯ ಒಂದು ನನ್ಗೆ ಅನಿಸ್ತದೆ, ಒಂದು 5 ನಿಮಿಷಕ್ಕೆ ನಾವು ಎಲ್ಲವನ್ನು ಮರೆತು ಮುಂದಿನ ಭಾಗದಲ್ಲಿ ಏನಿರ್ಬೋದು ಅನ್ನುವಂಥ ಒಂದು ಅದ್ಭುತವಾದ ಮಾಯಾಲೋಕವನ್ನು ಬರೀ 5 ನಿಮಿಷದ ಆ ಒಂದು ಕಥಾನಕದಲ್ಲಿ ಸೃಷ್ಟಿ ಮಾಡಿಕೊಳ್ಳಿಕ್ಕಾದಂಥದ್ದು ನಿಜವಾಗಿ ಕೂಡ ಜಾದು. ಅವರೆಲ್ಲರ ಉಪಸ್ಥಿತಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸೇರಿದ ಹಾಗೆ ಉಳಿಕಿದೆಲ್ಲ ನಮ್ಮ ಕನ್ನಡ ಚಿತ್ರರಂಗದ ಪ್ರಸಿದ್ಧರು ಸೇರುವಿಕೆ ಮತ್ತಷ್ಟು ಉತ್ಸಾಹವನ್ನು ಕೆರಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ, ವೆರಿ ನೈಸ್. ಯಕ್ಷಗಾನವನ್ನು ಸಿನಿಮೆ ಪರ್ದದಲ್ಲಿ ಹೇಗೆ ಕಾಣಬಹುದು ಅಂತ ಹೇಳುವಂತದ್ದು ಒಂದು ಕ್ಯೂರಿಯಾಸಿಟಿ ಇತ್ತು. ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಡೇ ಬರ್ಬೇಕಂತ ಹೇಳಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಬಂದಿದ್ದಾರೆ. ಹ್ಯಾಟ್ಸ್ ಆಫ್, ಕಾಂಗ್ರ್ಯಾಚುಲೇಷನ್ಸ್ ಟು ದ ಫುಲ್ ಟೀಮ್. ಅಂಬಾಲೆ ಫಿಲಿಮ್ಸ್ ಮತ್ತು ರವಿ ಬಸ್ರು ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಗುಡ್ ಮೂವಿ. ಥ್ಯಾಂಕ್ ಯು. It was an amazing movie. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. It's good that they're bringing the old culture back. Thank you. ಫುಲ್ ಕನ್ನಡವೇ ಇತ್ತು, ಹೇಗನ್ನಿಸ್ತು? ಅರ್ಥ ಆಯ್ತಾ? ಹೌದೌದು, ಅರ್ಥ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಅದ್ರ ಲ್ಯಾಂಗ್ವೇಜ್ ತುಂಬಾ ರಿಚ್ ಇತ್ತು. ಅದನ್ನ ಎನ್ಕರೇಜ್ ಮಾಡೋದು ತುಂಬಾ ಒಳ್ಳೇದು. ಮುಂಚೆ ನೋಡಿದ್ದೇನೆ, ಅಂದ್ರೆ ಸಿನಿಮಾದಲ್ಲಿ ಮಾತ್ರ ನೋಡುವಾಗ ಡಿಫರೆಂಟ್ ಕಾಣ್ತದೆ. ಹೌದು, ಅದು ರಂಗಸ್ಥಳಕ್ಕೆ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಅದು ಫೀಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಪರ್ಸನಲ್ ಒಪಿನಿಯನ್ ಅಂದ್ರೆ ನಂಗೆ ಲೈವ್ ನೋಡೋದು ಅದು ಫೀಲ್ ಡಿಫ್ರೆಂಟ್. ಬಟ್ ಅದನ್ನ ಹೀಗೆ ಲಾಸ್ಟ್ ಕಿಲ್ ತರ್ತಾ ಇದ್ದಾರೆ, ಅದು ಇಟ್ಸ್ ಗುಡ್ ಎನ್ಕರೇಜ್. ಪಾರ್ಟ್ 2 ಗೆ ಕಾಯ್ತಿದ್ರಾ? ಹೌದು, ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಫೈನಲಿ ನಾವು ವೀರಚಂದ್ರಹಾಸ ಸಿನಿಮಾವನ್ನ ನೋಡಿ ಬಂದ್ವಿ. ಯಕ್ಷಗಾನ ಅಂತ ಹೇಳೋದಕ್ಕಿಂತ ಸಿನಿಮಾನೇ ಅಂತ ಹೇಳ್ಬೋದಲ್ಲ. ಅಂದ್ರೆ ವೀರಚಂದ್ರಹಾಸ ಅಂತ ಹೇಳುವಂಥದ್ದು ಪಕ್ಕಾ ಯಕ್ಷಗಾನ ಸ್ಟೈಲಿ. ಬಟ್ ಯಕ್ಷಗಾನವನ್ನ ಒಂದು ಚೂರು ಕೂಡ ಮಿಸ್ ಮಾಡ್ಲಿಲ್ಲ. ಅಂದ್ರೆ ಅದನ್ನ ಸಿನಿಮಾಟಿಕ್ ಅಲ್ಲಿ ತೋರಿಸಿದ್ದಾರೆ. ಹೇಗೆ ಅನ್ನಿಸ್ತು ನಿಂಗೆ? ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಒಂದು ಕುತೂಹಲ ಇತ್ತು, ರಂಗಸ್ಥಳದಿಂದ ಇದನ್ನ ಬೆಳ್ಳಿದೆರೆಗೆ ಹೇಗೆ ತರ್ತಾರೆ, ಅದನ್ನ ಸಿನಿಮಾ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ. ಈ ಬಂದು ನೋಡುವಾಗ ಹೌದು, ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ನಾನು ಅನ್ಕೊಂಡೆ ಅಂತ ಗೊತ್ತುಂಟ, ಒಂದು ಸಿನಿಮಾ ಅಂತ ಹೇಳುವಾಗ ನಾರ್ಮಲ್ ಆಗಿ ಯಕ್ಷಗಾನದ ತರ ಎಲ್ಲ ಇರ್ಲಿಕ್ಕಿಲ್ಲ, ಏನೋ ಒಂದು ಬೇರೆ ರೀತಿಯಲ್ಲಿ. ಅಂದ್ರೆ ಸಿನಿಮಾದ ಈಗ ಹೇಗೆ ಸಿನಿಮಾ ಜನರೇಷನ್ ಇರುತ್ತೆ, ಬಟ್ ಒಂದು ಚೂರು ಕೂಡ ಯಕ್ಷಗಾನವನ್ನ ಮಿಸ್ಸೇ ಮಾಡ್ಲಿಲ್ಲ ಅಲ್ಲ. ಬಟ್ ಯಕ್ಷಗಾನದ ಒಂದು ಪಾರ್ಟ್ ಅನ್ನು ಕೂಡ ಇಟ್ಕೊಂಡು, ರುಚಿಯನ್ನು ಇಟ್ಕೊಂಡು, ಅಂದ್ರೆ ಯಕ್ಷಗಾನಕ್ಕೆ ಎಲ್ಲಿ ಚ್ಯುತಿ ಬರ್ಲಿಲ್ಲ ಅಂತ ಅಷ್ಟು ಕ್ಲಿಯರ್ ಆಗಿ ಕಟ್ ಆಗಿ ಮಾಡಿದ್ರೆ. ಬಟ್ ಅದನ್ನ ಯಾವ ರೀತಿ ಒಂದು ತೆರೆ ಮೇಲೆ ತರಬಹುದು ಅನ್ನೋದನ್ನ ರವಿ ಬಸ್ರು ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲ ಪ್ರಯತ್ನ ಹೇಳ್ಬೋದು. ಯಾರೆಲ್ಲ ಯಕ್ಷಗಾನ ಏನು ಯಕ್ಷಗಾನ ಅಭಿಮಾನಿಗಳು ಸುಮಾರು ಜನ ಇದ್ದಾರೆ, ಅವ್ರು ಬಂದು ನೋಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಎಲ್ಲಿ ಕೂಡ ಸ್ವಲ್ಪ ಮೈನಸ್ ಕೂಡ ಅಂತ ಇಲ್ಲ, ಅಷ್ಟು ಕ್ಲಿಯರ್ ಕಟ್ ಆಗಿದೆ. ನಂಗೆ ಒಂಚೂರು ಎಲ್ಲಿ ಖುಷಿ ಆಗಿದೆ ಅಂತ ಹೇಳಿ ಅಲ್ಲ, ಎಲ್ಲಾ ಚೆನ್ನಾಗಿತ್ತು. ಎಲ್ಲ ಪಾತ್ರಗಳ ಆಯ್ಕೆ ಕೂಡ ಚೆನ್ನಾಗಿತ್ತು. ವೀರಚಂದ್ರಹಾಸನ ಭಾವ ಮತ್ತು ಏನು ಭಟ್ರು ಮಾತಾಡುವ ಸೀನ್ ಅದೆಲ್ಲ ಸ್ವಲ್ಪ ಹಾಸ್ಯ ಭರಿತವಾಗಿ ಭಾರಿ ಚಂದ ಇತ್ತು. ಒಂದು ಹಾಸ್ಯ ಕೂಡ ಅದರಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಮತ್ತೆ ನಾರ್ಮಲ್ ಆಗಿ ನಾವು ಯಕ್ಷಗಾನ ಅಂತ ನೋಡುವಾಗ ಸಾಧಾರಣ ಮುಕ್ಕಾಲಂಶ ನಾವು ಏನು ಯಕ್ಷಗಾನ ನೋಡ್ತೇವೆ ಅದೇ ರೀತಿ ನೋಡ್ಕೊಂಡು ಹೋಗ್ತೇವೆ. ಲಾಸ್ಟ್ ಸೀನ್ ಏನು ಶಿವರಾಜ್ ಕುಮಾರ್ ಆಗಿರ್ಬೋದು ಮತ್ತೆ ಗರುಡ ಅವರೆಲ್ಲ ಬರುವಾಗ ಪಕ್ಕ ಒಂದು ಸಿನಿಮಾವನ್ನೇ ನೋಡುವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ. ಅಂದ್ರೆ ಒಂದು 5 ಜನವನ್ನು ಕೂಡ ಉತ್ತಮವಾಗಿ ಬಳಸ್ಕೊಂಡಿದ್ದಾರೆ. ಒಂದು 5 ನಿಮಿಷ ಲಾಸ್ಟಿಗೆ ಇರೋದು. ಅವಾಗ ನಾವು ಏನು ಪಕ್ಕಾ ಯಕ್ಷಗಾನದ ಒಂದು ಇದನ್ನ ಸಿನಿಮಾದಲ್ಲಿ ನೋಡುವ ಎಲ್ಲಾ ಒಂದು ನಾವು ಅದನ್ನ ಅಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು. ಅಂದ್ರೆ ಪಾರ್ಟ್ 2 ಬರ್ತದೆ ಅಂತ. ಈಗ ಪಾರ್ಟ್ 2 ಬಗ್ಗೆ ನೀನ್ ಹೇಳ್ತೇವೆ. ನಾನು ಫಿಲ್ಮ್ ಮುಗೀತು ಅಂತ ಅನ್ಕೊಂಡೆ, ಬಟ್ ಇದು
ಪಾರ್ಟ್ 2 ನಾನು ಅದೇ ಹೇಳ್ಕೊಂಡಿದ್ದು. ಅಂದ್ರೆ ಈಗ ಇಲ್ಲಿ ಗರುಡು ಅವರು ಬರ್ಲಿಲ್ಲ, ಶಿವರಾಜ್ ಕುಮಾರ್ ಅವ್ರದ್ದು ಅಷ್ಟೇನಾ, ಚಂದನ್ ಶೆಟ್ಟಿ ಕಾಣ್ತಾ ಆಗ ಮತ್ತೇನು ಹೊಸ ಕಥೆ ಹುಟ್ಟುತ್ತದೆ ಅಂತ ಒಂದು ಇದನ್ನ ಕೊಟ್ಟಿದ್ದಾರೆ ಡೈರೆಕ್ಟರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ಇದೆ. ಹೊಸ ಪ್ರಯತ್ನಕ್ಕೆ ಎಲ್ಲ ಅಭಿಮಾನಿಗಳು ಬಂದು ನೋಡ್ಬೇಕು. ಈಗ ಸ್ವಲ್ಪ ಏನು IPL ಅದಿದಂತಾಗಿ ಸ್ವಲ್ಪ ಜನರು ಟಿವಿಯಲ್ಲಿ ಮುಳುಗೋಗಿರ್ತಾರೆ. ಬಟ್ ವೀರಚಂದ್ರಹಾಸವನ್ನ ಒಮ್ಮೆ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಈ ತರದ ಯಕ್ಷಗಾನವನ್ನ ವಿಭಿನ್ನ ಪ್ರಯತ್ನ ಸಪೋರ್ಟ್ ಮಾಡ್ಬೇಕು ಅಂತ ಅನಿಸ್ತದೆ. ಸಪೋರ್ಟ್ 100% ಇದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಚಿತ್ರರಂಗಕ್ಕೆ ತುಂಬಾನೇ ಸಪೋರ್ಟ್ ಇನ್ನೂ ಬೇಕಿದೆ. ಹೌದು, ಅಂತದ್ರಲ್ಲಿ ಇಂತ ಹೊಸ ಪ್ರಯತ್ನ ಬೇರೆ ಮಾಡಿ. ಹೌದು, ಕಲ್ಚರ್ ಬಗ್ಗೆ ಕೂಡ ಹೇಳ್ತಾರೆ. ಹಾಗಾಗಿ ಎಲ್ರು ಕೂಡ ಸಿನಿಮಾ ಥಿಯೇಟರ್ ಬಂದು ನೋಡಿ, ಆದಷ್ಟು ಬೇಗ ನೋಡಿದಾಗ ಏನು ಪ್ರೊಡ್ಯೂಸರ್ ಆಗಿರ್ಬೋದು, ನಿರ್ದೇಶಕರೇ ಆಗಿರ್ಬೋದು, ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೂಡ ಸಿಗುತ್ತೆ ಅಂತ ಹೇಳುವಂತದನ್ನ ನಾವು ಹೇಳೋದು. ಇದು ಮಂಗಳೂರಿನ ಫಸ್ಟ್ ಡೇ ರಿಯಾಕ್ಷನ್, ಪಬ್ಲಿಕ್ ರಿಯಾಕ್ಷನ್ ಕೂಡ ಹೇಳ್ಬೋದು. ಮುಖ್ಯವಾಗಿ ನಮ್ಮ ಜೊತೆ ಯಾರು ಜಾದು ಕುದ್ರೋಳಿ ಗಣೇಶ್ ಅವರು ಕೂಡ ಏನು ವೀರಚಂದ್ರಹಾಸವನ್ನ ಕೂಡ ನೋಡಿದ್ದಾರೆ. ಹೌದು, ಹಾಗಾಗಿ ಎಲ್ರು ಕೂಡ ಈ ಒಂದು ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಲಾಗದ್ರೆ ಓಕೆ. ಹಾಗಾದ್ರೆ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿದ್ವಿ. ಟಾಟಾ, ಬಾಯ್ ಬಾಯ್.